ಹಲೋ ನಮಸ್ಕಾರ ಸ್ನೇಹಿತರೆ, ಏನಾಗ್ತದೆ ಇಲ್ಲಿ ಎಲ್ಲವೂ ಕೂಡ ಚಾರು ಅನ್ಕೊಂಡಾಗೆ ಆಗ್ತಿದ್ಯಾ. ಚಾರು ಇವತ್ತು ವೈಶ್ವಕ ಮುಂದೆ ಸೋಲನ್ನ ಒಪ್ಕೋಬೇಕಾಯ್ತಾ? ಹಾಗಿದ್ರೆ ಮನೆಯಿಂದ ಹೊರ ದಬ್ಬೆ ಬಿಡ್ತಾರ ಈ ಒಂದು ವಿಷಯಕ್ಕೆ ಚಾರುನ ನಂಬ್ದೆ. ಆದರೆ ಅಂಥದ್ದು ಏನಾಗ್ಬಿಡುತ್ತೆ ಅಥವಾ ಏನಾದರೂ ಬೆಗ್ ಟ್ವಿಸ್ಟ್ ಕಾದಿದ್ಯಾ? ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಚಾರು ತಪ್ಪೇ ಮಾಡದೆ ಇವತ್ತು ಎಲ್ಲರ ಮುಂದೆ ತಪ್ಪಿತಸ್ಥ ಸ್ಥಾನದಲ್ಲಿ ನಿಂತ್ಕೋಬೇಕಾಗಿದೆ. ಈ ಕಡೆ ವೈಶಾಖನೇ ಎಣ್ಣೆ ಚೆಲ್ಲಿ ಅದರಿಂದ ಜಾರ್ ಬಿದ್ದು ಹೊಟ್ಟೆಗೆ ಪೆಟ್ಟಾದ ಹಾಗೆ ನಟನೆ ಮಾಡ್ತಿದ್ದಾಳೆ. ಆದರೆ ಮನೆಯವರು ಎಲ್ಲರೂ ಕೂಡ ಕೋದಂಡ ಜಾನಕಿಯವರು ಸಮೇತ ವೈಶಾಖ ಬಗ್ಗೆ ತುಂಬ ಕಾಳಜಿನ ವ್ಯಕ್ತಪಡಿಸ್ತಿದ್ದಾರೆ. ಅಯ್ಯೋ ಏನಾಗೋಯ್ತು ನನ್ನ ಮಗುಗೆ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾಳೆ ವೈಶಾಖ. ಈ ಕಡೆ ಹೇಗಿದೆಲ್ಲ ಆಯಿತು ಅಂದರೆ ಎಣ್ಣೆ ಚೆಲ್ಲಿತ್ತು ಅಂತ ಹೇಳ್ತಿದ್ದಾಳೆ ವೈಶಾಖ. ಈ ಚಾರುನೇ ಚೆಲ್ಲಿದ್ದು ಅಂತದಾಳೆ. ಈ ಕಡೆ ಚಾರು ಗೊತ್ತಾಗೋದಿಲ್ವಾ ನಿನಗೆ ಏನಮ್ಮ ಇದೆಲ್ಲ ಅಂತ ಅಜ್ಜಿ ಕೂಡ ರೇಗ್ತಾ ಇದ್ರೆ ಈ ಕಡೆ ಚಾರು ನಾನು ಮಾಡಿಲ್ಲ ಅಜ್ಜಿ, ನಾನು ಬೇಕು ಅಂತ ಮಾಡಿದ್ದಲ್ಲ, ನಿಜ ಹೇಳಬೇಕು ಅಂದರೆ ನನ್ನ ಮಾವಂಗೆ ಮಸಾಜ್ ಮಾಡಬೇಕು ಅಂತ ಎಣ್ಣೆ ತೊಗೊಂಡು ಹೋಗ್ತಿದ್ದೆ, ಫೋನ್ ಬಂತು ಅಂತ ಅಲ್ಲಿ ಇಟ್ಟು ಹೋಗಿದ್ದೀನಿ, ನಂಗೆ ತುಂಬ ಚೆನ್ನಾಗಿ ನೆನಪಿದೆ, ನಾನು ಚೆಲ್ಲಿಲ್ಲ ಅಂತಿದ್ರೆ ಈ ಕಡೆ ನಿಜವಾಗ್ಲೂ ಚೆಲ್ಲಿತ್ತು, ಜಾರ್ ಬಿದ್ದು ಈ ರೀತಿ ಆಗೋಯ್ತು. ಈಗ ನನ್ನ ಮಗುಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು, ಅಯ್ಯೋ ನನ್ನ ಕಂದ ಅಂತ ಹೇಳ್ತಿದ್ರೆ ಈ ಕಡೆ ಏನೂ ಆಗೋದಿಲ್ಲ ಅಂತ ಹೇಳಿ ಸಮಾಧಾನ ಮಾಡ್ತಿದ್ದಾರೆ ಈ ಕಡೆ ಕೋದಂಡವ್ರು ಕೂಡ. ನಂತರ ಈ ಕಡೆ ಚಾರು ಅಂತೂ ಇದೇ ಸರಿಯಾದ ಸಮಯ, ಈಗಲೇ ಅಕ್ಕನ ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ ಮನೆಯವ್ರು ಎಲ್ರಿಗೂ ಕೂಡ ಅಕ್ಕನ ಹೊಟ್ಟೆಯಲ್ಲಿ ಮಗು ಇಲ್ಲ ಅನ್ನೋ ಸತ್ಯ ಗೊತ್ತಾಗತ್ತೆ ಅಂತ ಯೋಚನೆ ಮಾಡಿದ್ದೆ. ಮೊದಲು ಅಕ್ಕನ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ, ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡಬೇಕು ಅಂತಿದ್ದಾಗೆ ಹೌದು ಮೊದಲು ನಡಿ ಹಾಸ್ಪಿಟಲ್ಗೆ ಅಂತ ಹೇಳ್ತಿದ್ದಾರೆ ಮನೆಯವರು. ಆದರೆ ಇಲ್ಲಿ ವೈಶಾಖ ಮಾತ್ರ ಇಲ್ಲ, ಏನೂ ಕೂಡ ಬೇಡ ಅಂತ ಹೇಳ್ತಿದ್ರೆ ಇಲ್ಲಿ ಅಕ್ಕ ಎಸ್ಕೇಪ್ ಆಗ್ತಿದ್ದಾಳೆ ಬೇಕು ಅಂತಾನೆ ಅಂತ ಚಾರು ಅನ್ಕೊಂಡ್ರೆ ಈ ಕಡೆ ವೈಶಾಖ ಬೇರೆ ಹಾಸ್ಪಿಟಲ್ ಬೇಡ, ನಾನು ಯಾವ ಹಾಸ್ಪಿಟಲ್ಗೆ ಹೋಗ್ತೀನೋ ಅದೇ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿ ಈ ಕಡೆ ತನ್ನ ಯಾವ ಡಾಕ್ಟರ್ ಹತ್ರ ಇದನ್ನೆಲ್ಲ ಡೀಲ್ ಮಾಡಿ ಮಾಡ್ಕೊಂಡಿದ್ಲು ಅದೇ ಡಾಕ್ಟರ್ ಹತ್ರ ವೈಶಾಖ ಹೋಗ್ತಿದ್ದಾಳೆ. ಈ ಕಡೆ ಕೋದಂಡವ್ರು ಕೂಡ ಹೆಂಡತಿನ ಕರ್ಕೊಂಡು ಹೋಗ್ತಾರೆ, ನಾವು ಹೋಗಿ ನೋಡ್ತೀವಿ, ಆಮೇಲೆ ಏನಾದರೂ ಇದ್ರೆ ನಿಮಗೆ ಫೋನ್ ಮಾಡ್ತೀವಿ ಅಂತ. ನಂತರ ಈ ಕಡೆ ಎಲ್ಲರೂ ಕೂಡ ಆತಂಕ ಪಟ್ಕೊಂಡಿದ್ದಾರೆ ಏನಪ್ಪ ಏನು ಅಂತ. ಬಟ್ ಹೋಗ್ಬೇಕಿದ್ರೆ ಚಾರುಗೆ ಒಂದು ಕೆಟ್ಟ ನಗುವನ್ನ ಬೀರಿ ನೋಡು ಏನು ಮಾಡ್ತೀನಿ ಅಂತ ಹೇಳಿ ಆ ನಗುವಿನಲ್ಲೇ ಎಲ್ಲಾನು ವ್ಯಕ್ತಪಡಿಸಿ ವೈಶಾಖ ಹೋಗಿದ್ರೆ ಇದೇನಿದು ಅಕ್ಕ ಏನು ಮಾಡೋಕೆ ಹೊರಟಿದ್ದಾಳೆ, ನೋಡಿದ್ರೆ ನನಗೆ ಕೆಟ್ಟ ನಗುವನ್ನ ಬೀರಿ ಹೋದ್ಲು, ಇದ್ರ ಅರ್ಥ ಏನಿರ್ಬೋದು ಅಂತಾನೆ ಚಾರು ಯೋಚನೆ ಮಾಡ್ತಿದ್ದಾಳೆ. ಅತ್ತ ಕಡೆ ಮಾನ್ಯತಾರಂತೂ ಫುಲ್ ಖುಷಿಯಾಗಿದ್ದಾರೆ, ಮಂಜುರಿ ಬಂದಿದ್ದಾರೆ. ಮಂಜುರಿ ಮತ್ತೆ ಮಾನ್ಯತಾ ಇಬ್ರು ಕೂಡ ಏನಾಯ್ತು ಏನು ಫೋನ್ ಬಂತ, ವೈಶಾಖ ಮಾಡಿದ್ಲಾ, ಪ್ಲಾನ್ ಸಕ್ಸಸ್ ಆಯ್ತಾ ಅಂತ ಹೇಳ್ತಿದ್ರೆ ಇಲ್ಲ ಇನ್ನೂ ಕೂಡ ಪ್ಲಾನ್ ಏನಾಯ್ತು ಅಂತ ಹೇಳಿಲ್ಲ, ನಾನು ಕೂಡ ಅದಕ್ಕೆ ವೆಯ್ಟ್ ಮಾಡ್ತಿದ್ದೀನಿ ಅಂದಮೇಲೆ ನನ್ನ ಮಂಜುರಿ ಪ್ಲಾನ್ ಅಂದಮೇಲೆ ಖಂಡಿತ ಸಕ್ಸಸ್ ಆಗುತ್ತೆ ಅಂದಾಗ ಖಂಡಿತ ನನಗೂ ಕೂಡ ಹಾಗೆ ಅನ್ನಿಸ್ತಿದೆ. ಯಾವಾಗ ವೈಶಾಖ ಕಾಲ್ ಮಾಡ್ತಾಳೆ ಅಂತ ಕಾಯ್ತಿದ್ದೀನಿ, ಆ ನಂತರ ಪಾರ್ಟಿ ಮಾಡ್ತಾ ಇರೋದೆ ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಜೈಶಂಕರ್ ಅವ್ರಿಗೆ ಮಂಜುರಿ ಬಂದಿರೋದೇ ಇಷ್ಟ ಇಲ್ಲ. ಇಲ್ಲಿ ಮಾನ್ಯತಾ ಅವ್ರ ಹತ್ರ ಏನಿದು ಅವಳು ಯಾಕೆ ನಮ್ಮ ಮನೆಗೆ ಪದೇ ಬರ್ತಾಳೆ, ಇದು ಅವಳ ಮನೇನೋ ಅಥವಾ ಇನ್ನೊಬ್ರು ಮನೇನೋ, ಎಲ್ಲಿರೋದು ಅವಳು, ಇಲ್ಲೋ ಅವಳು ಮನೇಲೋ ಅಂತ ಹೇಳ್ತಿದ್ರೆ ಏನಿದು ಮನೆಯಲ್ಲಿ ಬಂದಿರೋದು ನನ್ನ ಫ್ರೆಂಡು, ಅವಳು ನನ್ನ ಎಷ್ಟು ವರ್ಷ ಆಯಿತು ಮೀಟ್ ಮಾಡಿ, ಎಷ್ಟು ವಿಷಯಗಳಿರುತ್ತೆ ಮಾತನಾಡೋಕೆ ಅಂದಾಗ ಫ್ರೆಂಡ್ ಆದರೆ ಓಕೆ, ಅದನ್ನು ಬಿಟ್ಟು ಇಬ್ಬರು ಕೂಡ ಮನೆ ಹಾಳು ಕೆಲಸ ಮಾಡೋರು, ಏನಾದರೂ ಕಿತಾಪತಿ ಮಾಡಿ ಇನ್ನೇನಾದರೂ ಸ್ಕೆಚ್ ಮಾಡಿಬಿಟ್ರೆ ಅಂತ ಜೈಶಂಕರ್ ಹೇಳ್ತಿದ್ದಾರೆ. ಅದಕ್ಕೆ ಇಲ್ಲಿ ಮಾನ್ಯತಾ ಯಾವಾಗಲೂ ನಿನಗೆ ನನ್ನ ಮೇಲೆ ಡೌಟೇ ಅಲ್ವಾ, ಅನುಮಾನದಲ್ಲೇ ನೋಡ್ತಾ ಇರ್ತೀಯ, ಮೊದಲು ಅನುಮಾನ ಬಿಟ್ಟು ಮಾತನಾಡು, ಸುಮ್ಮನೆ ವಿನಾಕಾರಣ ನನಗೆ ಟಾರ್ಚರ್ ಕೊಡಬೇಡ ಅಂತ ಹೇಳಿ ಹೋಗಿರ್ತಾರೆ. ನಂತರ ಈ ಕಡೆ ಮಂಜುರಿಗೆ ಹಾಟ್ ಡ್ರಿಂಕ್ಸ್ನ ತೊಗೊಳಕ್ಕಾಗೋದಿಲ್ಲ, ಜೈಶಂಕರ್ ಇದ್ದಾನೆ, ಕೂಲ್ ಡ್ರಿಂಕ್ಸ್ ತೊಗೊಂಡು ಬರ್ತೀನಿ ಅಂತ ಹೋಗ್ತಾರೆ. ನಂತರ ಚಿಂಟು ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ರೆ ಬಾರು ಇಲ್ಲಿ ಚಿಂಟು ನೀನು ಏನು ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಾ ಅಂತ ಕೇಳ್ತಾರೆ. 6th ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಅಂತ ಹೇಳ್ತಾನೆ. ಹೌದಾ, ನೀನು ಎಕ್ಸಾಮ್ ಬರೀದೇನೆ ಪಾಸ್ ಆಗ್ತೀಯ ಅಂತ ಅನ್ಸುತ್ತಲ್ವಾ, ಏನಿದು ದೊಡ್ಡವ್ರು ಮಾತಾಡ್ತಿದ್ರೆ ಅದ್ರ ಕಡೆನೇ ಗಮನ ಕೊಟ್ಟಿದ್ಯಲ್ಲ ಅಂತ ಹೇಳ್ತಿದ್ದಾರೆ. ನಿಮ್ಮ ಪ್ರಶ್ನೆಗೆ ನಾನು ಯಾಕೆ ಉತ್ತರ ಕೊಡಬೇಕು ಅಂದಾಗ ದೊಡ್ಡವ್ರ ಹತ್ರ ಈ ರೀತಿ ಮಾತನಾಡ್ತಾರ ಅಂತ ಕೇಳ್ತಿದ್ರೆ ಚಿಕ್ಕವ್ರ ಹತ್ರ ದೊಡ್ಡವರು ಹೇಗೆ ಮಾತನಾಡಬೇಕು ಅಂತ ತಿಳ್ಕೊಂಡು ಮಾತಾಡಿದ್ರೆ ನಾನು ಕೂಡ ಹಾಗೆ ದೊಡ್ಡವ್ರ ಹತ್ರ ಹೇಗೆ ಮಾತನಾಡಬೇಕು ಅಂತ ತಿಳ್ಕೊತೀನಿ ಅಂತ ಹೇಳಿದ ತಕ್ಷಣ ಏನು ಇಷ್ಟುದ್ದ ಇದೆಯಾ, ಎಷ್ಟು ಮಾತನಾಡ್ತೀಯ ಅಂತ ಮಂಜುರಿಯವರು ರೇಗ್ತಿದ್ರೆ ಅಷ್ಟರಲ್ಲಿ ಜೈಶಂಕರ್ ಬರ್ತಾರೆ. ನೋಡು ಮಂಜುರಿ, ಚಿಂಟು ನನ್ನ ಮಗಳ ತಮ್ಮ ಅಂದಮೇಲೆ ನನ್ನ ಮಗ ಕೂಡ, ನನ್ನ ಮಗ ಅಂತ ಹೇಳಿದ್ಮೇಲೆ ನಿನಗೆ ಎಷ್ಟು ಧೈರ್ಯ ಇದೆ ಅವನ ಮನೆಗೆ ಬಂದು ಅವನ ಜೊತೆ ಈ ರೀತಿ ಮಾತನಾಡೋದು, ಇನ್ನು ಮುಂದೆ ಏನಾದರೂ ಈ ರೀತಿ ಮಾತನಾಡಿದ್ರೆ ಸುಮ್ಮನಿರೋದಿಲ್ಲ, ಮೊದಲು ಮನೆಯಿಂದ ಹೊರಗಡೆ ಹಾಕ್ಬಿಡ್ತೀನಿ ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ಯಾ ಜೈ, ನೀನು ನನ್ನ ಫ್ರೆಂಡು, ಮನೆಗೆ ಬಂದಿರೋ ಗೆಸ್ಟ್ಗೆ
ಈ ರೀತಿ ಅವಮಾನ ಮಾಡೋದ ಅಂದಾಗ ನನ್ನ ಮಗನ ವಿಷಯಕ್ಕೆ ಬಂದರೆ ನಾನು ಇದೇ ರೀತಿ ನಡ್ಕೊಳ್ಳೋದು ಅಂತ ಜೈಶಂಕರ್ ಹೇಳಿ ಹೋಗ್ತಾರೆ. ತದನಂತರ ಇಲ್ಲಿ ರಾಮಾಚಾರಿ ಹತ್ರ ಚಾರು ಬರ್ತಾಳೆ. ಚಾರು ಬಂದು, ನೋಡು ರಾಮಾಚಾರಿ, ನಾನು ಏನು ಹೇಳ್ತಿದ್ದೀನಿ ಅಂದರೆ ನಿಜವಾಗ್ಲೂ ಕೂಡ ನಾನು ಬೇಕು ಅಂತ ಏನೂ ಮಾಡಿಲ್ಲ, ನಾನು ಎಣ್ಣೆ ಚೆಲ್ಲಿಲ್ಲ ಅಂದಾಗ ನನಗೂ ಅರ್ಥ ಆಗುತ್ತೆ ಚಾರು ಮೇಡಮ್, ನೀವು ಏನೂ ಕೂಡ ಮಾಡಿಲ್ಲ, ನೀವು ಯಾವತ್ತೂ ಕೂಡ ಈ ಮನೆಗೆ ಒಳ್ಳೆಯದನ್ನೇ ಬಯಸ್ತೀರಾ, ನಿಮ್ಮಿಂದ ಆಗದೆ ಇರಬಹುದು, ಆದರೆ ಪರಿಸ್ಥಿತಿ ಹೇಗಿದೆ ಹೇಳಿ, ಅವರು ಪ್ರೆಗ್ನೆಂಟ್ ಲೇಡಿ ಆಗಿರೋದ್ರಿಂದ ಇದು ಬೇರೆದೇ ಲೆವೆಲ್ಗೆ ಹೋಗ್ತದೆ. ಆಲ್ರೆಡಿ ನಾನು ಒಬ್ಬರನ್ನ ಕಳ್ಕೊಂಡು ತುಂಬಾ ಸಂಕಟ ಪಡ್ತಿದ್ದೀನಿ, ಅದರಲ್ಲೂ ಕೂಡ ಮತ್ತೆ ಇನ್ನೇನೋ ಕಳ್ಕೊಂಡು ನನ್ನಿಂದ ಅದನ್ನು ಸಹಿಸೋ ಶಕ್ತಿ ಇಲ್ಲ ಅಂತ ಹೇಳ್ಬಿಡ್ತಾರೆ. ಈ ಕಡೆ ಚಾರು ಮಾತನಾಡೋಕ್ಕೆ ಮತ್ತೊಂದು ಅವಕಾಶವೇ ಸಿಗೋದಿಲ್ಲ. ತದನಂತರ ಈ ಕಡೆ ಅಣ್ಣ ಇಷ್ಟೊತ್ತಾದರೂ ಬರಲಿಲ್ಲ, ಕಾಲ್ ಕೂಡ ರಿಸೀವ್ ಮಾಡ್ತಿಲ್ಲ, ನಾವೇ ಹೋಗ್ಬಿಡೋಣ ಅಂತ ಮುರಾರಿ ಮತ್ತು ರಾಮಾಚಾರಿ ಮಾತನಾಡ್ಕೋತಾರೆ. ಅದಕ್ಕೆ ಸರಿಯಾಗಿ ಈ ಕಡೆ ಯಾವ ಹಾಸ್ಪಿಟಲು ಏನು ಅಂತ ಜಾನಕಿ ಅವ್ರನ್ನ ಕೇಳಿದ್ದಕ್ಕೆ ನನಗೆ ಯಾವುದೇ ಹಾಸ್ಪಿಟಲ್ ಅಂತ ಕೂಡ ಗೊತ್ತಿಲ್ಲ, ಅವ್ರು ಎಲ್ಲೂ ಕೂಡ ಹೇಳಲಿಲ್ಲ, ನಾವು ಕೇಳೋಕೆ ಹೋಗಲಿಲ್ಲ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಕೋದಂಡವರೇ ಬರ್ತಾರೆ. ಕೋದಂಡವ್ರು ಬಂದಿದ್ದೆ ಏನಾಯಿತು ಏನು ಅಂದಾಗ ಏನು ಹೇಳಿಲ್ಲ, ರಿಪೋರ್ಟ್ ಬರಬೇಕು ಅಂತ ಹೇಳಿದ್ದಾರೆ. ನಾನು ಕೂಡ ಅವ್ಳು ರಿಪೋರ್ಟ್ ತೊಗೊಂಡು ಹೋಗೋಕ್ಕೆ ಬಂದಿದ್ದೀನಿ ಅಂತಾರೆ. ನಂತರ ನಾನು ಕೂಡ ಬರ್ತೀನಿ ಭಾವ, ಅಲ್ಲಿ ಹೋದರೆ ಎಲ್ಲ ಕೂಡ ತಿಳ್ಕೊಬೋದು ಅಂತ ಅಂದ್ಕೊಂಡು ಚಾರು ಹೇಳಿದ್ರೆ, ಬೇಡಮ್ಮ ಬೇಡ, ಆಲ್ರೆಡಿ ನಿನ್ನಿಂದ ಆಗಿರೋ ಸಹವಾಸನೇ ಸಾಕು, ಅನಾಹುತನೇ ಸಾಕು, ಮತ್ತೆ ಬಂದು ಅಲ್ಲಿ ಇನ್ನೇನೋ ಮಾಡಬೇಡ ಅಂತ ಹೇಳಿಬಿಡ್ತಾರೆ. ನಂತರ ಜಾನಕಿಯವರು ನಾನು ಬರ್ತೀನಿ ಅಂತ ಮಗನ ಜೊತೆ ಹೋಗ್ತಾರೆ. ಎಲ್ಲರೂ ಕೂಡ ತುಂಬ ಗಾಬರಿ ಬಿದ್ದಿದ್ದಾರೆ, ಏನಾಯಿತು ಏನು ಅಂತ. ಅದಕ್ಕೆ ಸರಿಯಾಗಿ ಜಾನಕಿಯವರು ಕೋದಂಡವರು ವೈಶ್ವಕನ ಕರ್ಕೊಂಡು ಬರ್ತಿದ್ದಾಗೆ ಏನಾಯಿತು ಅಂತ ಕೇಳ್ತಿದ್ರೆ ವೈಶ್ವಕ ಮರು ಮಾತಾಡ್ತಾನೆ ಇಲ್ಲ, ಬರೀ ಗುಳಾಡ್ತಿದ್ದಾರೆ, ಅಳುತ್ತಿದ್ದಾರೆ. ಯಾಕೆ ಏನು ಅಂತ ಹೇಳಿದ್ರೆ ತಾನೇ ಗೊತ್ತಾಗೋದು, ಈ ರೀತಿ ಹತ್ಕೊಂಡಿದ್ರೆ ಏನು ಗೊತ್ತಾಗುತ್ತೆ ಅಂದಾಗ, ಏ ಪಾಪಿ ಏನಾಯಿತು ನನ್ನ ಮೇಲೆ ಸೇಡು, ನನ್ನ ಮಗುನ ತಿಂದ್ಕೊಂಡ್ಬಿಟ್ಯಲ್ಲೇ, ನನ್ನ ಮಗು ಹೊಟ್ಟಿಲ್ಲ ಸತ್ತೋಯ್ತಲ್ಲೇ, ಎಷ್ಟೆಲ್ಲ ಆಸೆ ಕನಸನ್ನು ಹೊತ್ಕೊಂಡಿದ್ದೆ ನನ್ನ ಮಗು ಮೇಲೆ ಅಂತಂದರೆ ಈ ಕಡೆ ಚಾರುಗೆ ಮಗುನೇ ಇಲ್ಲ, ಇಷ್ಟೆಲ್ಲ ಹೆವಿ ಡ್ರಾಮಾನ ಅಂತ ಅನ್ಕೋತಿದ್ರೆ ರಾಮಾಚಾರಿ ಶಾಕ್ ಆಗ್ತಾನೆ. ನನಗೆ ಮೊದಲೇ ಗೊತ್ತಿತ್ತು, ಯಾವಾಗಲೂ ನೀನು ನನ್ನ ಹತ್ರ ಬಂದು ನಾನು ಈ ಮನೆಗೆ ಮೊದಲು ಸುಸಿಯಾಗಿ ಬಂದಿರೋದು ನನಗೆ ಮೊದಲು ಮಗು ಆಗಬೇಕು ಅಂತದ್ದ, ನಾನೇನು ತಮಾಷೆಯಾಗಿ ನಡ್ಕೋತೀಯ ಅಂತ ಅಂದ್ಕೊಂಡಿದ್ದೆ. ಇವಳು ಇನ್ನೂ ಕೂಡ ಬದಲಾಗಿಲ್ಲ ಅತ್ತೆ, ಇವಳು ಮೊದಲೇನೆ ಚಾರುನೇ ನನ್ನ ವಿರುದ್ಧ ಸೀಟ್ ತಿರ್ಸ್ಕೊಂಡ್ಬಿಟ್ಲು, ನನ್ನ ಮಗು ಆಗ್ತಿರೋ ಹೊಟ್ಟೆ ಕಿಚ್ಚನ್ನ ಸಹಿಸೋಕಾಗದೆ ಬೇಕು ಅಂತಾನೆ ನನ್ನ ಕೆಳಗಡೆ ದಬ್ಬಿ ಈ ರೀತಿ ಆಗೋ ಹಾಗೆ ಮಾಡಿಬಿಟ್ಲು ಅಂತ ಗೋಳಾಡ್ತಿದ್ದಾರೆ. ಜೊತೆಗೆ ಈ ಕಡೆ ಅದು ಆ ರೀತಿ ಅಲ್ಲ, ನಾನು ಏನೂ ಕೂಡ ಮಾಡಿಲ್ಲ ಅಂತ ಚಾರು ಹೇಳೋಕೆ ಮುಂದೆ ಅದೇ ಕೋದಂಡವ್ರು ಬಂದಿದ್ದೆ, ಏನಮ್ಮ ಈಗ ಸಮಾಧಾನ ಆಯ್ತಾ, ನಾನು ಮೊದಲನೇ ಹೆಂಡ್ತಿನ ತಿನ್ಕೊಂಡೆ, ಏನೋ ಗೊತ್ತಿಲ್ಲ ಆಯಿತು ಅಂತ ಅಂದ್ಕೊಂಡ್ರೆ ಈಗ ನನ್ನ ಮಗುನೂ ಕೂಡ ಕಿತ್ಕೊಂಡ್ಬಿಟ್ಟಿಯಲ್ಲ, ಏನು ಮಾತಾಡೋಕ್ಕೆ ಯೋಗ್ಯತೆ ಇದೆ ನನಗೆ ಅಂತ ಜೋರು ಮಾಡಿ ಮಾತನಾಡ್ತಿದ್ದಾರೆ. ಈ ಕಡೆ ವೈಶ್ವಕ ಫೈನಲಿ ಚಾಲೆಂಜಲ್ಲಿ ಗೆಲ್ತಿದ್ದಾಳೆ. ಈ ಕಡೆ ಗೆಲುವು ಅವಳ ಕಡೆ ವಾಲ್ತದ. ಬಟ್ ತಪ್ಪೇ ಮಾಡದಿರೋ ಚಾರು ಇವತ್ತು ಎಲ್ಲರ ಮುಂದೆ ತಲೆ ತಗ್ಸೋ ಸಮಯ ಬಂದಿದೆ. ಹಾಗಿದ್ರೆ ಏನಾಗ್ಬೋದು? ಖಂಡಿತ ಇಲ್ಲಿ ರಾಮಾಚಾರಿ ತನ್ನ ಹೆಂಡತಿ ಚಾರು ಪರ ನೊಂದು ಕೂತದಾನೆ. ಈ ರೀತಿ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ, ನನ್ನ ಹೆಂಡತಿ ಬೇಕು ಅಂತ ಮಾಡಿದ್ದಲ್ಲ ಅಂತ ಬ್ಯಾಟಿಂಗ್ ಮಾಡ್ತಿದ್ದಾನೆ ರಾಮಾಚಾರಿ. ಅದೇ ಇದ್ದಿದ್ರೆ, ಆ ರೀತಿ ಇದ್ದಿದ್ರೆ ಅಷ್ಟು ಕಾಳಜಿ ಮಾಡ್ತಿದ್ರೆ ಮೆಡಿಸಿನ್ಸ್ನೆಲ್ಲ ಹೇಗೆ ಕೊಡ್ತಾ ಇದ್ರು ನೀನು ನೋಡಿದ್ಯಾ ಅಲ್ವಾ ಅಣ್ಣ ಅಂತ ಹೇಳ್ತಿದ್ರೆ, ಜಾರ್ ಬಿದ್ದಿದ್ರಿಂದ ಅಲ್ಲ ನನ್ನ ಮಗುಗೆ ಈ ರೀತಿ ಆಗಿದ್ದು, ಮೆಡಿಸಿನ್ನ ತಪ್ಪಾಗಿ ಕೊಟ್ಟಿರೋದ್ರಿಂದ ಇವತ್ತು ನನ್ನ ಮಗುಗೆ ಸಾವಿಗೆ ಕಾರಣ ಈ ಚಾರು ಕೊಟ್ಟಿರೋ ಮೆಡಿಸಿನ್ಸ್ ಅಂತ ಹೇಳ್ತಿದ್ದಾರೆ. ಈಕೆ ಮೆಡಿಸಿನ್ಸ್ ಕೊಡಬೇಕಿದ್ರೆ ನಾನು ಎಚ್ಚೆತ್ಕೋಬೇಕಿತ್ತು, ಅವಳನ್ನ ನಂಬಿ ಮೆಡಿಸಿನ್ ತಗೊಂಡು ಈಗ ನನ್ನ ಮಗು ತೀರ್ ಹೋಯ್ತು ಅಂತ ಹೇಳಿ ವೈಶಾಖ ಹೇಳ್ತಿದ್ದಾಳೆ. ಈ ಕಡೆ ಶಾಕ್ ಆಗ್ತಿದ್ದಾರೆ. ಈ ಕಡೆ ಚಾರು ಕೂಡ, ಏನೋ ನಾನು ಕೊಟ್ಟಿದ್ದ ಮೆಡಿಸಿನಿಂದ ಈ ರೀತಿ ಆಯ್ತಾ, ಸಾಕು ನಾಟಕನ ನಿಲ್ಲಿಸು, ನೀನು ಯಾವುದೇ ರೀತಿ ಪ್ರೆಗ್ನೆಂಟ್ ಅಲ್ಲ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು, ಎಲ್ಲರ ಮುಂದೆ ಕೂಡ ನೀನು ಪ್ರೆಗ್ನೆಂಟ್ ಅಲ್ಲ ಅನ್ನೋ ಸತ್ಯನ ಎಲ್ಲರ ಮುಂದೆ ಈಗಲೇ ಸಾಕ್ಷಿ ಸಮೇತ ರಿವೀಲ್ ಮಾಡ್ತೀನಿ, ನಿಲ್ಲಿಸು ನಿನ್ನ ನಾಟಕನ ಅಂತ ಹೇಳಿ ಚಾರು ತಿರುಗಿ ಬಿದ್ದಿದ್ದಾಳೆ. ವೈಶಾಖ ಏನು ಅಂದ್ಕೊಂಡ್ರೆ ಇಲ್ಲಿ ಚಾರು ತಿರುಗಿ ಬಿದ್ದಿರೋದನ್ನ ನೋಡಿ ಹಾಗೆ ಹೆದರೋಗ್ತಿದ್ದಾಳೆ ವೈಶಾಖ. ಹಾಗಿದ್ರೆ ಪ್ರಾರಂಭದಲ್ಲಿ ಗೆಲುವು ವೈಶಾಖೆ ಸಿಕ್ಕಿದ್ರು ಕೂಡ ಇಲ್ಲಿ ಚಾರು ರಬ್ಬುಲ್ಲಾಗೆ ಸುಳ್ಳಿನ ಅವತಾರ ಪುರುಷಿಯಾಗಿರ್ತಕ್ಕಂಥ ಇಲ್ಲಿ ವೈಶಾಖ ಮುಖವಾಡನ ಕಳ್ಚಿ ಬೀಳ್ಸೋಕೆ ಆಲ್ರೆಡಿ ಸಿದ್ಧತೆ ಮಾಡ್ಕೊಂಡಿದ್ದಾಳೆ. ಹಾಗಾದ್ರೆ ಇಲ್ಲಿ ಬ್ರಹ್ಮಾಸ್ತ್ರನ ಪ್ರಯೋಗ ಮಾಡ್ತಿದ್ದಾಳ ಚಾರು. ಎಲ್ಲರ ಮುಂದೆ ವೈಶಾಖ ಬಟ ಬಯಲಾಗತ್ತ. ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನ ಮರಿಬೇಡಿ.